ವೀಕ್ಷಕರೇ, ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಈ ದಿನ ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ. ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಗೆ ಮೇಲ್ದರ್ಜೆಗೇರಿದಂಥ ಈ ಒಂದು ಪುರಸಭೆ ಕಚೇರಿಯನ್ನು ಜನಪ್ರಿಯ ಶಾಸಕರಾದಂಥ ಮಂತರ್ಗೌಡರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇದು ತುಂಬ ಚೆನ್ನಾಗಿ ಕಟ್ಟಡ ನಿರ್ಮಾಣ ಆಗಿದೆ. ವ್ಯವಸ್ಥಿತವಾದಂಥ ಒಂದು ಕೊಠಡಿಗಳನ್ನು ಹಾಗೂ ಈ ಒಂದು ಕಚೇರಿಗಳನ್ನು, ಅಧ್ಯಕ್ಷರ ಕಚೇರಿಯನ್ನು ಭಾಳ ಉತ್ತಮವಾಗಿ ಕಂದಾಯ ಶಾಖೆ ಹಾಗೂ ಸಾರ್ವಜನಿಕರು ಕಚೇರಿಯ ಒಳಗಡೆ ಬಂದ ತಕ್ಷಣವೇ ಬೇಕಾದಂಥ ಮಾಹಿತಿ ಹಾಗೂ ಮುಖ್ಯ ಅಧಿಕಾರಿಯ ಒಂದು ಕೊಠಡಿ ಇದು ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು ಉದ್ಘಾಟನೆಗೆ. ನಂತರ ಅಧ್ಯಕ್ಷರ ಕೊಠಡಿ ಮತ್ತು ವ್ಯವಸ್ಥಿತವಾದಂಥ ಒಂದು ಸಭಾಂಗಣವನ್ನು ಹೊಂದಿದೆ ಹಾಗೂ ಮುಖ್ಯ ದ್ವಾರವನ್ನು ಎರಡು ಕಡೆಯಿಂದ ಮಾಡಲಾಗಿದೆ. ಒಂದು ನೇರವಾಗಿ ಇಲ್ಲಿಂದ ಮೇಡಮ್ ನಮಸ್ತೆ, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಪುರಸಭೆಯ ಸದಸ್ಯರುಗಳಿದ್ದಾರೆ ಹಾಗೂ ಇದು ಸಿಬ್ಬಂದಿಗಳ ಬಳಿ ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಹಾಗೆ ರಸ್ತೆಯನ್ನು ಕಲ್ಪಿಸಲಾಗಿದೆ ಎರಡು ಕಡೆ. ಒಂದು ಬಸ್ ಸ್ಟ್ಯಾಂಡಿಂದ ನೇರವಾಗಿ ಬರ್ತಕ್ಕಂಥ ರಸ್ತೆ ಇದು, ಬಸ್ ಸ್ಟ್ಯಾಂಡಿಂದ ನೇರವಾಗಿ ಬರ್ತಕ್ಕಂಥ ರಸ್ತೆ, ಮತ್ತು ಹಾಗೆ ಹಿಂಭಾಗದ ವೈಬಿ ರಸ್ತೆಯಿಂದ ಬರ್ತಕ್ಕಂಥದ್ದು. ಎಲ್ಲ ಪತ್ರಕರ್ತರು ಸಹ ಬಂದಿದ್ದಾರೆ. ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಆಶಾ ಕಾರ್ಯಕರ್ತೆಯರು, ಸರ್ಕಾರದ ವಿವಿಧ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಇದು ಈ ದಿನ ನಮಗೆ ಸಾರ್ವಜನಿಕರಿಗೆ ಆಡಳಿತ ಕಚೇರಿಯನ್ನು ಒದಗಿಸ್ತಾ ಇದೆ. ಎಲ್ಲ ಸದಸ್ಯರಿಗೆ, MLA ಅವರಿಗೆ ಹಾಗೂ MLCಗಳಿಗೆ ಈ ಒಂದು ಕಟ್ಟಡ ವ್ಯವಸ್ಥಿತವಾಗಿ ನಿರ್ಮಾಣ ಆಗಲು ಸಹಾಯ ಮಾಡಿದಂಥ ಎಲ್ಲ ಅಧಿಕಾರಿ ವರ್ಗ ಹಾಗೂ ಜನಪ್ರತಿನಿಧಿಗಳಿಗೂ ಸಹ ಧನ್ಯವಾದಗಳನ್ನು ಈ ಮೂಲಕ ಸಾರ್ವಜನಿಕರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.